ಸಿಂಹರಾಶಿ ಬೇರೆಯವರ ಮನಸ್ಥಿತಿಯನ್ನು, ಬೇರೆಯವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ನನ್ನ ಹಾಗೆ ಬೇರೆಯವರು ಇರ್ತಾರೆ, ಅವರಿಗೂ ಕೂಡ ನನ್ನ ಹಾಗೆ ನೋವು, ನಲಿವು, ಸಂತೋಷ ಎಲ್ಲವೂ ಕೂಡ ಇರುತ್ತೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಲಿ. ತಂದೆಯವರ ಮಾತು ನಿಮಗೆ ಮಾರ್ಗದರ್ಶನವಾಗುತ್ತೆ. ಶ್ರದ್ಧೆಯಿಂದ ವಿನಮ್ರರಾಗಿ ಅದನ್ನು ಕೇಳಬೇಕಷ್ಟೇ, ತಾತ್ಸಾರ ಮಾಡಬಾರದು ಅಂತಕ್ಕಂತಹದ್ದು. ಕಾನೂನಾತ್ಮಕವಾದಂತಹ ವಿಚಾರಗಳಲ್ಲಿ ಹಲವಾರು ತೊಡಕುಗಳು ಬರುತ್ತೆ. ಪ್ರಯತ್ನಪೂರ್ವಕವಾಗಿ ಅದನ್ನೆಲ್ಲ ಎದುರಿಸಬೇಕಾದಂಥದ್ದು. ಪ್ರಕೃತಿ ವೀಕ್ಷಣೆ ಅಥವಾ ಪ್ರಾಣಿಗಳ ವೀಕ್ಷಣೆ ಇತ್ಯಾದಿ ಎಲ್ಲೋ ವಿಹಾರಕ್ಕೆ ಹೋಗ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಈ ದಿವಸ ಪ್ರಯತ್ನ ಮಾಡಿ, ಒಳ್ಳೆಯದಾಗಿ ಅದೆಲ್ಲವೂ ಕೂಡ ನಿಮಗೆ ಆನಂದವನ್ನು, ಸಂತೋಷವನ್ನು ಕೊಡಲಿ ಅಂತಕ್ಕಂಥದ್ದು. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಅಗತ್ಯ ಬಿದ್ದರೆ ನಿಮಗೇನು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದಕ್ಕೆ ಎರಡನೇ ವೈದ್ಯರನ್ನು ಕೂಡ ಸಂಪರ್ಕ ಮಾಡುವಂಥದ್ದು ಒಳ್ಳೆಯದು. ಸೆಕೆಂಡ್ ಒಪಿನಿಯನ್ ಅಂತ ಏನು ಹೇಳ್ತೀವಿ, ಅಂತಹ ಪರಿಸ್ಥಿತಿ ಬಂದಾಗ ಖಂಡಿತವಾಗಿ ಅದನ್ನು ಮಾಡಬೇಕಾದಂಥದ್ದು. ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಆತ್ಮವಿಶ್ವಾಸದ ಕೊರತೆ, ನಿಮಗೆ ನಿಮ್ಮ ಬಗ್ಗೆ ಒಂದು ರೀತಿಯ ಧೈರ್ಯ ಇರೋದಿಲ್ಲ. ಹಾಗಾಗಿ ಹೊಸ ಕೆಲಸಗಳನ್ನು ಮಾಡಬೇಕಾದ್ರೆ ಆಲೋಚನೆಯನ್ನು ಮಾಡಿ. ಕುಲದೇವತಾ ಪ್ರಾರ್ಥನೆ ಬಹಳ ಮುಖ್ಯವಾಗುತ್ತೆ. ಶುಭವಾಗಿ. ಕನ್ಯಾ ರಾಶಿ ಯಾವುದೇ ಸಂದರ್ಭ ಬರಲಿ ಅಥವಾ ಯಾವುದೇ ಕಾರ್ಯ ಬರಲಿ ಅಥವಾ ಯಾರ ಜೊತೆಯಲ್ಲಿ ವ್ಯವಹರಿಸಬೇಕಾದರೂ ಅಷ್ಟೇ, ವಿದ್ಯೆ ಬುದ್ಧಿಗಿಂತಲೂ ಮಿಗಿಲಾಗಿ ಮಾನವೀಯತೆಯನ್ನು ತೋರಬೇಕಾಗತ್ತೆ. ಅದು ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅದನ್ನು ಗಮನಿಸ್ಕೊಳ್ಳಿ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡಬೇಡಿ. ನಷ್ಟದ ಸೂಚನೆ ಹೆಚ್ಚಾಗಿದೆ. ವಾತಾವರಣದ ವ್ಯತ್ಯಾಸದಿಂದ, ಪ್ರಕೃತಿಯಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಯಿಂದ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸವಾಗುವಂತಹ ಸೂಚನೆ ಇದೆ, ಗಮನಿಸ್ಕೊಳ್ಬೇಕಾದಂಥದ್ದು. ಸಹೋದ್ಯೋಗಿಗಳಿಗೆ ನಿಮ್ಮ ಪರಿಸ್ಥಿತಿಯ ಅರ್ಥ ಆದರೂ ಕೂಡ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಅವರಿಂದ ದೊರಕೋದಿಲ್ಲ, ಏನೂ ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕದಲ್ಲೇ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ನಿಮ್ಮ ಪ್ರಯತ್ನ ವ್ಯರ್ಥ ಆಯ್ತಲ್ಲ ಅನ್ನುವಂಥದ್ದು ನಿಮಗೆ ಇರುತ್ತೆ. ಮಕ್ಕಳಿಗೆ ಶುಭವಾದಂತಹ ವಾತಾವರಣ, ಶುಭವಾದಂತಹ ಸಮಯ ಇದು. ಅವರ ಸಂತೋಷವನ್ನು ನೋಡಿ ನೀವು ಸಮಾಧಾನ ಪಟ್ಕೊಳ್ಬೇಕಾದಂಥದ್ದು. ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ವ್ಯಾವಹಾರಿಕವಾಗಿ ಉತ್ತಮವಾದಂತಹ ದಿವಸ. ಲಾಭ ಸಿಗ್ಬೋದು. ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅನುಕೂಲ ಅಂತಕ್ಕಂಥದ್ದಾಗಬಹುದು. ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುತ್ತೆ. ಇಡೀ ದಿನ ಎಲ್ಲ ಏನೋ ಒಂದು ರೀತಿಯಲ್ಲಿ ಹೋರಾಟದ ಜೀವನ ಅಂತ ಹೇಳಿ ಅನ್ನಿಸಬಹುದು. ಆದರೆ ರಾತ್ರಿಯ ಹೊತ್ತಿಗೆ, ಸಾಯಂಕಾಲದ ಹೊತ್ತಿಗೆ ಮನಸ್ಸಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಹಣ್ಣು ಬೆಳೆಗಾರರಿಗೆ, ಹಣ್ಣು ವ್ಯಾಪಾರಸ್ಥರಿಗೆ ಲಾಭ ಸಿಕ್ಕುವಂತಹ ದಿವಸ ಇದು. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ದಕ್ಷತೆ ಆಗಬಹುದು, ನ್ಯಾಯ ಒದಗಿಸ್ತಕ್ಕಂತಹ ಕೆಲಸವಾಗಬಹುದು, ನಿಮ್ಮ ಪ್ರತಿಭೆಯನ್ನು ತೋರಿಸ್ತಕ್ಕಂಥದ್ದಾಗ್ಬೋದು. ಇದೆಲ್ಲದರಿಂದ ಜಯಶೀಲರಾಗ್ತೀರಿ. ಮನಸ್ಸಿಗೆ ತುಂಬ ಸಮಾಧಾನ ಆಗುವಂಥದ್ದು. ಮೇಲಧಿಕಾರಿಗಳ ಅಥವಾ ಹಿರಿಯರ ಅಥವಾ ದೊಡ್ಡವರ ವರ್ತನೆ ನಿಮಗೆ ಯಾಕೋ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುತ್ತೆ. ಅವರು ಹೀಗೆ ಮಾಡಬಾರ್ದಾಗಿತ್ತು ಅಥವಾ ಈ ರೀತಿ ನಡ್ಕೊಳ್ಬಾರ್ದು ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಆಸ್ತಿಕತೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂತಹ ಮನಸ್ಥಿತಿ ಹೆಚ್ಚಾಗತ್ತೆ. ಯಾಕೆ ಅಂತಂದರೆ, ಯಾವಾಗ ನಮ್ಮ ಎದುರಿನಲ್ಲೇ ಯಾವ ಕೆಲಸಗಳು ಆಗಬಾರ್ದು ಅಂಥದ್ದನ್ನು ನಡೆದರೆ, ಯಾವ ಮಾತುಗಳನ್ನು ನಾವು ಕೇಳಬಾರ್ದು ಅಂಥದ್ದನ್ನು ಕೇಳಿದರೆ, ಯಾವುದನ್ನು ನೋಡಬಾರ್ದು ಅಂಥದ್ದನ್ನು ನೋಡಿದಾಗ ಅಲ್ಲಿ ಆಸ್ತಿಕತೆ ನಾಸ್ತಿಕತೆಯ ವಿಚಾರ ಚರ್ಚೆಗೆ ಬರುತ್ತೆ. ಏನು ಹೇಗೆ ಅಂತ ಹೇಳಿ ಕೇಳುವಂತಹ ಒಂದು ಸಮಯ, ಅಂತಹ ಒಂದು ವಾತಾವರಣ ನೀವಿರುವ ಜಾಗದಲ್ಲಿ ಉಂಟಾಗತ್ತೆ ಅಂತ ಹೇಳಬೇಕಾಗತ್ತೆ. ಅದೆಲ್ಲವನ್ನೂ ಕೂಡ ಗಮನಿಸಿಕೊಂಡು ನೀವು ಮಾತಾಡ್ತಕ್ಕಂಥದ್ದು ಅತಿ ಮುಖ್ಯವಾದಂಥದ್ದು. ಜೊತೆಗೆ ಯಾರ ಜೊತೆಯಲ್ಲೂ ಕೂಡ ನಿಷ್ಠೂರವನ್ನು ಮಾಡಿಕೊಳ್ತಕ್ಕಂಥದ್ದು ಖಂಡಿತ ಬೇಡ ಅಂತ ಅರ್ಥ. ವಿಶೇಷವಾಗಿ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಮನೆಯ ಸದಸ್ಯರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ, ಗಟ್ಟಿ ಮಾಡಿಕೊಳ್ಳಿ. ಮನೆಯವರ ಸಹಕಾರ ಬಹಳ ಮುಖ್ಯವಾದಂಥದ್ದು. ಅವರ ಸಹಕಾರವೇ ಇಲ್ಲದೆ ಇದ್ದರೆ ನಿಮಗೆ ಬೇರೆಲ್ಲ ಹಿನ್ನಡೆಗೆ ಅದು ದಾರಿಯಾಗತ್ತೆ ಅನ್ನುವಂಥದ್ದು.
ಪರನಿಂದೆ, ಆತ್ಮಪ್ರಶಂಸೆ ಎರಡೂ ಕೂಡ ಬೇಡ. ಬೇರೆಯವರನ್ನ ಏನೋ ಯಾವುದೋ ವಿಚಾರಕ್ಕೆ ದೂಷಣೆ ಮಾಡ್ತಕ್ಕಂಥದ್ದು, ನಿಮ್ಮನ್ನು ನೀವೇ ಹೊಗಳ್ಕೊಳ್ತಕ್ಕಂಥದ್ದು, ಇದು ಯಾವುದೂ ಕೂಡ ಖಂಡಿತವಾಗಿ ಬೇಡ ಅಂತ ಅರ್ಥ. ಕಡಿಮೆ ರಕ್ತದೊತ್ತಡ, ಲೋ ಬಿ ಪಿ ಇರ್ತಕ್ಕಂಥವ್ರು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ಅಗತ್ಯವಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆದರೂ ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೇಬೇಕಾದಂಥದ್ದು. ಬೇರೆಯವರ ಆಲೋಚನೆ, ಬೇರೆಯವರ ಮನಸ್ಥಿತಿ ಇದೆಲ್ಲವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಆಗ ಬೇರೆಯವರ ಮನಸ್ಥಿತಿ ಹೇಗಿದೆ, ಅವರ ಉದ್ದೇಶ ಏನಾಗಿದೆ ಅನ್ನುವಂಥದ್ದು ಕೂಡ ನಿಮಗೆ ತಿಳಿತಾ ಹೋಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಚಂಡಿಕಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆರೋಗ್ಯ ಸುಧಾರಣೆಯಾಗಲಿ. ಶುಭವಾಗಲಿ.